ಹರೇ ಶ್ರೀನಿವಾಸ. ನಮಸ್ಕಾರ ಬಂಧುಗಳೇ. ಆಶ್ವಿನ ಶುದ್ಧ ಹುಣ್ಣಿಮೆ ದಿನ ಆಚರಿಸುವ ವ್ರತವೇ ಕೋಜಾಗರ ವ್ರತ. ಆ ದಿನ ಶ್ರೀ ಲಕ್ಷ್ಮೀ ಹಾಗೂ ಇಂದ್ರನನ್ನು ಅಕ್ಕಿಯಲ್ಲಿ ಶ್ರೀ ಲಕ್ಷ್ಮೀ ನಮಃ ಹಾಗೂ ಇಂದ್ರಾಯ ನಮಃ ಎಂದು ಬರೆದು ಪೂಜಿಸಬೇಕು. ನಂತರ ಹಾಲನ್ನು ನೈವೇದ್ಯ ಮಾಡಿ ಹಾಲನ್ನು ಚಂದ್ರನ ಬೆಳಕಿನಲ್ಲಿ ಇಟ್ಟು ಎಲ್ಲರೂ ಪ್ರಸಾದವಾಗಿ ಸ್ವೀಕರಿಸಬೇಕು. ಈ ದಿನ ಲಕ್ಷ್ಮೀ ಪೂಜೆಯನ್ನು ಭಕ್ತಿಯಿಂದ ಮಾಡಿದಲ್ಲಿ ಸಂಪತ್ತು ಅಭಿವೃದ್ಧಿಯಾಗುತ್ತದೆ. ಕೋಜಾಗರ ವ್ರತದಲ್ಲಿ ರಾತ್ರಿಯಲ್ಲಿ ಲಕ್ಷ್ಮೀ ಪೂಜೆ ಮತ್ತು ಅಕ್ಷಕ್ರೀಡೆ ಪ್ರಮುಖವಾಗಿದ್ದು, ರಾತ್ರಿ ಇಡೀ ಪೂರ್ಣಿಮೆ ತಿಥಿಯನ್ನು ವ್ರತಾಚರಣೆಗೆ ಸ್ವೀಕರಿಸಬೇಕು. ಈ ವ್ರತಾಚರಣೆಯಿಂದ ಉತ್ತಮ ಲೋಕವನ್ನು ಪಡೆಯುವುದಲ್ಲದೆ ಇಹಲೋಕದಲ್ಲಿ ಲಕ್ಷ್ಮೀ ಕಟಾಕ್ಷದಿಂದ ಅಪಾರ ಸಂಪತ್ತನ್ನು ಪಡೆಯಬಹುದಾಗಿದೆ. ಅಂದು ರಾತ್ರಿ ಜಾಗರಣೆ ಮಾಡುವುದರಿಂದ ಲಕ್ಷ್ಮೀ ಅನುಗ್ರಹ ಪಡೆಯಬಹುದಾಗಿದೆ. ರಾತ್ರಿ ಲಕ್ಷ್ಮೀ ಪೂಜೆಯ ನಂತರ ಕೇವಲ ಎಳನೀರನ್ನು ಕುಡಿದು ಪಗಡೆಯಾಟವನ್ನು ಆಡಬೇಕು. ಮಧ್ಯರಾತ್ರಿಯಲ್ಲಿ ಶ್ರೀ ಲಕ್ಷ್ಮೀದೇವಿಯು ಕೈಯಲ್ಲಿ ಸಂಪತ್ತನ್ನು ಹಿಡಿದುಕೊಂಡು ಭೂಲೋಕದಲ್ಲಿ ಸಂಚರಿಸುತ್ತಿದ್ದಾಗ ಯಾರು ಆ ದಿನ ಜಾಗರಣದಿಂದ ಇರುವರೋ ಅವರಿಗೆ ಸಂಪತ್ತನ್ನು ನೀಡಿ ಅವರ ದಾರಿದ್ರ್ಯವನ್ನು ಪರಿಹಾರ ಮಾಡುತ್ತಾಳೆ. ಒಬ್ಬ ಬ್ರಾಹ್ಮಣನು ಈ ಕೋಜಾಗರ ವ್ರತವನ್ನು ಆಚರಿಸಿ ಶ್ರೀಮಂತನಾಗುತ್ತಾನೆ. ದ್ಯೂತದಿಂದಲೇ ಲಕ್ಷ್ಮಿಯು ಸಂಪತ್ತನ್ನು ನೀಡುತ್ತಾಳೆ. ಆ ಬ್ರಾಹ್ಮಣನು ಜಾಗರಣೆ ಮಾಡಿ ಸ್ತ್ರೀಯರೊಂದಿಗೆ ತನ್ನ ಉಪವೀತ ಕೌಪೀನ ಶರೀರಗಳನ್ನು ಪಣಕ್ಕೆ ಇಟ್ಟು ಸೋಲುತ್ತಾನೆ. ಈ ವ್ರತವನ್ನು ಮಾಡುವವರು ಐರಾವತ ಮೇಲಿರುವ ಇಂದ್ರ ಹಾಗೂ ಲಕ್ಷ್ಮೀದೇವಿಯನ್ನು ಬರೆದು ಆವಾಹನೆ ಮಾಡಿ ಪೂಜೆ ಮಾಡಬೇಕು. ಇಲ್ಲಿ ಇಂದ್ರನೆಂದರೆ ಐಶ್ವರ್ಯಶಾಲಿಯಾದ ನಾರಾಯಣನೇ ಆಗಿದ್ದಾನೆ. ನಾರಾಯಣನು ದುಃಖಿತನಾದ ಆ ಬ್ರಾಹ್ಮಣನನ್ನು ನೋಡಿ ಈ ಕೂಡಲೇ ಅವನನ್ನು ಶ್ರೀಮಂತನನ್ನಾಗಿ ಮಾಡು ಎಂದು ಲಕ್ಷ್ಮೀದೇವಿಗೆ ಹೇಳುತ್ತಾನೆ. ಕೋಜಾಗರ ವ್ರತದಂದು ಉಪವಾಸ ಮಾಡಿ ಸಾಧ್ಯವಾದಷ್ಟು ಹೆಚ್ಚೆಚ್ಚು ದೀಪಗಳನ್ನು ತುಪ್ಪದಲ್ಲಿ ಅಥವಾ ಎಳ್ಳೆಣ್ಣೆಯಿಂದಾಗಲಿ ದೀಪವನ್ನು ಬೆಳಗಿಸಬೇಕು. ರಾತ್ರಿ ಜಾಗರಣೆ ಮಾಡಿ ಸ್ವಲ್ಪ ಹೊತ್ತು ಪಗಡೆಯಾಟ ಆಡಿ ಬೆಳಿಗ್ಗೆ ಸ್ನಾನಾದಿ ಅನ್ನಿಕಗಳನ್ನು ಮಾಡಿ ಬ್ರಾಹ್ಮಣರಿಗೆ ಭೋಜನ ಮಾಡಿಸಿ ವಸ್ತ್ರ ದಕ್ಷಿಣೆಗಳನ್ನು ಕೊಟ್ಟು ನಂತರ ತಾನೂ ಭೋಜನವನ್ನು ಮಾಡಬೇಕು. ಈ ವ್ರತಾಚರಣೆಯಿಂದ ಆಯುಷ್ಯ, ಆರೋಗ್ಯ, ಸಂತತಿ, ಸಂಪತ್ತು ಪ್ರಾಪ್ತಿಯಾಗಿ ಸುಖದಿಂದ ಜೀವಿಸುತ್ತಾರೆ. ಈ ಕೋಜಾಗರ ವ್ರತವನ್ನು ಹೇಗೆ ಆಚರಿಸಬೇಕು ಎಂದರೆ, ಆ ದಿನ ಬೆಳಿಗ್ಗೆ ಎದ್ದು ಸ್ನಾನ ನಿತ್ಯಾನ್ನಿಕಗಳನ್ನು ಮುಗಿಸಿ ಸಂಜೆಯವರೆಗೂ ಉಪವಾಸವಿದ್ದು ಸೂರ್ಯಾಸ್ತವಾದ ನಂತರ ಪೀಠವನ್ನು ತಯಾರಿಸಿ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಲಕ್ಷ್ಮೀದೇವಿಯ ಕಲಶವನ್ನು ಸ್ಥಾಪಿಸಿ ಲಕ್ಷ್ಮೀದೇವಿಯ ಬೆಳ್ಳಿಯ ಪ್ರತಿಮೆಯನ್ನು ಕಲಶದ ಮುಂದೆ ಇಟ್ಟು ಶ್ರೀ ಮಹಾಲಕ್ಷ್ಮೀ ಸಮೇತ ನಾರಾಯಣ ಆವಾಹಯಾಮಿ ಎಂದು ಆವಾಹನೆ ಮಾಡಬೇಕು. ನಂತರ ಷೋಡಶೋಪಚಾರ ಪೂಜೆ ಮಾಡಬೇಕು. ಪೂಜಾ ಕಾಲದಲ್ಲಿ 108 ದೀಪಗಳನ್ನು ಬೆಳಗಿಸಬೇಕು. ಅಕ್ಕಿಯಲ್ಲಿ ಐರಾವತ ಮೇಲೆ ಕುಳಿತ ಶಚೀಪತಿಯಾದ ಇಂದ್ರಾಯ ನಮಃ ಎಂದು ಇಂದ್ರನನ್ನು ಆವಾಹಿಸಿ ಪೂಜೆಯನ್ನು ಮಾಡಿ ಪುಷ್ಪಗಳನ್ನು ಅರ್ಪಿಸಿ ನಮಸ್ಕರಿಸಬೇಕು. ಸಕ್ಕರೆ ತುಪ್ಪದಿಂದ ಪಾಯಸವನ್ನು ಮಾಡಿ ನೈವೇದ್ಯಕ್ಕಾಗಿ ಒಂದು ಪಾತ್ರೆಯಲ್ಲಿಟ್ಟು ಬೆಳದಿಂಗಳಿನಲ್ಲಿ ಇಡಬೇಕು. ನಂತರ ಲಕ್ಷ್ಮೀದೇವಿಗೆ ಸಮರ್ಪಿಸಿ ನಂತರ ಬ್ರಾಹ್ಮಣರಿಗೆ ಹಾಲಿನ ಪಾಯಸವನ್ನು ಕೊಡಬೇಕು. ನಂತರ ವಾದ್ಯಘೋಷಗಳಿಂದ ಸ್ತೋತ್ರ ಭಜನೆಗಳಿಂದ ಲಕ್ಷ್ಮೀನಾರಾಯಣರನ್ನು ಪೂಜಿಸಿ ರಾತ್ರಿ ಪಗಡೆಯಾಡುತ್ತಾ ಜಾಗರಣೆ ಮಾಡಬೇಕು. ನೈವೇದ್ಯಕ್ಕೆ ಎಳನೀರು, ಬಾಳೆಹಣ್ಣು ಇಟ್ಟು ಮನೆ ಯಜಮಾನನು ಎಳ್ನೀರು ಹಾಗೂ ಪಾಯಸವನ್ನು ಸ್ವೀಕರಿಸಿ ಪಗಡೆಯಾಟ ಆಡುತ್ತಾ ಜಾಗರಣೆ ಮಾಡಬೇಕು. ಅರುಣೋದಯದ ಕಾಲಕ್ಕೆ ಸ್ನಾನ ಮಾಡಿ ಪೂಜಿಸಿ ಪ್ರತಿಮೆಯನ್ನು ದಾನ ಕೊಡಬೇಕು. ಆ ದಿನ ರಾತ್ರಿ
ಲಕ್ಷ್ಮೀದೇವಿಯು ವರ ಅಭಯಪ್ರದಳಾಗಿ ಭೂಮಿಯಲ್ಲಿ ಸಂಚರಿಸುತ್ತಾ ಯಾರು ಆ ದಿನ ಲಕ್ಷ್ಮೀದೇವಿಯನ್ನು ಪೂಜಿಸಿ ಜಾಗರಣೆ ಮಾಡುತ್ತಾರೋ ಅವರಿಗೆ ಧನ ಧಾನ್ಯ ಸಂಪತ್ತನ್ನು ಕರುಣಿಸುತ್ತಾಳೆ. ಆದ್ದರಿಂದ ಈ ವ್ರತಕ್ಕೆ ಕೋಜಾಗರ ವ್ರತ ಎಂದು ಕರೆಯಲಾಗುತ್ತದೆ. ಆ ದಿನದಂದು ರಾತ್ರಿ ಚಂದ್ರನು ಭೂಮಿಗೆ ಬಹಳ ಹತ್ತಿರವಾಗಿ ಬಂದು ಹೋಗುತ್ತಾನೆ. ಚಂದ್ರನ ಕಿರಣಗಳು ಹಾಲಿನಲ್ಲಿ ಬಿದ್ದು ಆ ಹಾಲಿನಿಂದ ಶ್ರೀ ಲಕ್ಷ್ಮೀದೇವಿಗೆ ಆಹ್ವಾನ ಮಾಡುವ ಒಂದು ಹಬ್ಬವಾಗಿದೆ. ಹಾಲನ್ನು ಕಾಯಿಸಿ ಅದರಲ್ಲಿ ಏಲಕ್ಕಿ, ಬಾದಾಮು, ಪಿಸ್ತಾ, ಸಕ್ಕರೆ ಇತ್ಯಾದಿಗಳನ್ನು ಹಾಕಿ ಚಂದ್ರನಿಗೆ ನೈವೇದ್ಯ ತೋರಿಸಿ ಎಲ್ಲರೂ ಆ ಹಾಲನ್ನು ಸ್ವೀಕಾರ ಮಾಡುವ ಪದ್ಧತಿ ಇದೆ.